ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ಮುರುಳಿ ದಿನಾಂಕ 29/11/2025. ಈಶ್ವರನ ಮಧುರ ಮಹಾವಾಕ್ಯಗಳು. ಮಧುರ ಮಕ್ಕಳೇ, ನೀವು ಸತ್ಯವಾದ ರಾಜ ಋಷಿಗಳಾಗಿದ್ದೀರಿ. ನಿಮ್ಮ ಕರ್ತವ್ಯವಾಗಿದೆ ತಪಸ್ಸು ಮಾಡುವುದು. ತಪಸ್ಸಿನಿಂದಲೇ ಪೂಜೆಗೆ ಯೋಗ್ಯ ಆಗುವಿರಿ. ಪ್ರಶ್ನೆ: ಯಾವ ಪುರುಷಾರ್ಥವು ಸದಾ ಕಾಲಕ್ಕಾಗಿ ಪೂಜ್ಯ ಅಥವಾ ಪೂಜೆಗೆ ಯೋಗ್ಯರನ್ನಾಗಿ ಮಾಡುವುದು? ಉತ್ತರ: ಆತ್ಮಜ್ಯೋತಿಯನ್ನು ಬೆಳಗಿಸುವ ಮತ್ತು ತಮೋಪ್ರಧಾನ ಆತ್ಮನನ್ನು ಸತೋಪ್ರಧಾನನನ್ನಾಗಿ ಮಾಡುವ ಪುರುಷಾರ್ಥ ಮಾಡಿ. ಆಗ ಸದಾ ಕಾಲಕ್ಕಾಗಿ ಪೂಜೆಗೆ ಯೋಗ್ಯರಾಗುವಿರಿ. ಯಾರು ಈಗ ಹುಡುಗಾಟಿಕೆ ಮಾಡುವರೋ ಅವರು ಬಹಳ ದುಃಖಿಯಾಗ್ತಾರೆ. ಒಂದು ವೇಳೆ ಪುರುಷಾರ್ಥ ಮಾಡಿ ತರ್ಗಡೆ ಹೊಂದೋದಿಲ್ಲ, ಧರ್ಮರಾಜನ ಶಿಕ್ಷೆಗಳನ್ನ ಅನುಭವಿಸೋರು. ಶಿಕ್ಷೆಯನ್ನು ಅನುಭವಿಸುವವರು ತಲೆ ಎತ್ತಲು ಅರ್ಥಾತ್ ಮರ್ಯಾದೆಯಿಂದಿರಲು ಸಾಧ್ಯ ಆಗುವುದಿಲ್ಲ. ಓಂ ಶಾಂತಿ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ತಿಳಿಸ್ತಾ ಇದ್ದಾರೆ. ಮೊಟ್ಟ ಮೊದಲಿಗೆ ಮಕ್ಕಳಿಗೆ ತಿಳಿಸ್ತಾರೆ, ತಮ್ಮನ್ನು ಆತ್ಮ ಎಂದು ನಿಶ್ಚಯ ಮಾಡಿಕೊಳ್ಳಿ. ಮೊದಲು ಆತ್ಮ, ನಂತರ ಈ ಶರೀರವಾಗಿದೆ. ಇಲ್ಲಿಯೇ ಪ್ರದರ್ಶನಿ ಅಥವಾ ಮ್ಯೂಸಿಯಂಗಳಲ್ಲಿ, ಎಲ್ಲಿಯೇ ಆಗಲಿ ಪ್ರದರ್ಶನಿ ಅಥವಾ ಮ್ಯೂಸಿಯಂಗಳಲ್ಲಿ, ತರಗತಿಗಳಲ್ಲಿ ಮೊದಲು ಈ ಎಚ್ಚರಿಕೆ ನೀಡಬೇಕು. ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ. ಮಕ್ಕಳು ಕುಳಿತುಕೊಂಡಾಗ ಎಲ್ಲರೂ ದೇಹಿ ಅಭಿಮಾನಿಗಳಾಗಿ ಕುಳಿತುಕೊಳ್ಳಲ್ಲ. ಇಲ್ಲಿ ಕುಳಿತಾಗಲು ಅಂದ್ರೆ ಬಾಬನ ಸಮ್ಮುಖ ಇರ್ಬೋದು, ಸೆಂಟರಲ್ಲಿರ್ಬೋದು. ಇಲ್ಲಿ ಕುಳಿತಾಗೂ ಸಹ ಬುದ್ಧಿ ಎಲ್ಲೆಲ್ಲಿಯೋ ಹೊರಟೋಗ್ತದೆ. ಹೇಗೆ ಸತ್ಸಂಗಗಳಲ್ಲಿ ಸಾಧುಗಳು ಬರೋರಿಗೆ ಕುಳಿತು ಏನ್ ಮಾಡ್ತಾರೆ, ಯಾವುದಾದ್ರೂ ಒಂದು ಸಂಕಲ್ಪ ಕೊಟ್ಟು ಅವರಿಗೆ ಕೂಡಿಸ್ತಾರೆ. ಮತ್ತೆ ಸಾಧು ಬಂದ್ರಂದ್ರೆ ಕಥೆಯನ್ನು ಹೇಳ್ತಾ ಇರ್ತಾರೆ. ಅವರು ತಂದೆ ತಿಳಿಸ್ತಾರೆ. ಅದೆಲ್ಲ ಭಕ್ತಿ ಮಾರ್ಗದಲ್ಲಿ ಹೇಳೋದು, ಕೇಳೋದು. ತಂದೆ ತಿಳಿಸೋದೇನೋ ಇದೆಲ್ಲವೂ ಆಡಂಬರ ಆಗಿದೆ, ತೋರಿಕೆ ಅಷ್ಟೇ, ಸಾರ ಇಲ್ಲ, ಇದರಲ್ಲೇನು ಇಲ್ಲ, ತಿಳುವಳಿಕೆ ಇಲ್ಲ. ದೀಪಾವಳಿಯೂ ಸಹ ಆಡಂಬರವಾಗಿ ತೋರಿಕೆ ಆಚರಿಸ್ತಾರೆ. ಆದರೆ ಜ್ಞಾನದ 3ನೇ ನೇತ್ರ ತೆರೆದಾಗಲೇ ಮನೆಯಲ್ಲಿ ಬೆಳಕಾಗೋದು. ಈಗಂತೂ ಮನೆಯಲ್ಲಿ ಅಂಧಕಾರವಿದೆ. ಇದೆಲ್ಲವೂ ಹೊರಗಿನ ಪ್ರಕಾಶತೆ, ಭೌತಿಕ. ನೀವು ತಮ್ಮ ಜ್ಯೋತಿಯನ್ನು ಸಂಪೂರ್ಣ ಶಾಂತಿಯಲ್ಲಿ ಇರಿಸಿ. ಮಕ್ಕಳಿಗೀಗ ಗೊತ್ತಾಗಿದೆ, ಸ್ವಧರ್ಮದಲ್ಲಿದ್ದಾಗಲೇ ಪಾಪಗಳು ತೊಳೆದು ಹೋಗೋದು. ಜನ್ಮಾಂತರದ ಪಾಪಗಳು ಈ ನೆನಪಿನ ಯಾತ್ರೆಯಿಂದಲೇ ಕಳೆದುಕೊಳ್ಳೋದು. ಆತ್ಮಜ್ಯೋತಿಯು ನಂದಿ ಹೋಗಿದೆಯಲ್ಲವೇ, ಶಕ್ತಿ ಎಂಬ ಪೆಟ್ರೋಲ್ ಎಲ್ಲವೂ ಮುಗಿದೋಗಿದೆ. ಅದು ಪುನಃ ತುಂಬುವುದು. ಏಕೆಂದ್ರೆ ಆತ್ಮ ಪವಿತ್ರವಾಗ್ತದೆ. ಎಷ್ಟೊಂದು ರಾತ್ರಿ ಹಗಲಿನ ಅಂತರ ಇದೆ. ಈಗ ಲಕ್ಷ್ಮಿಗೆ ಎಷ್ಟೊಂದು ಪೂಜೆ ಮಾಡ್ತಾರೆ. ಲಕ್ಷ್ಮಿಯು ದೊಡ್ಡವರು ಅಥವಾ ಸರಸ್ವತಿ ತಾಯಿಯು ದೊಡ್ಡವರು ಎಂದು ಕೆಲವರು ಕೇಳ್ತಾರೆ. ಶ್ರೀನಾರಾಯಣ ಲಕ್ಷ್ಮಿಯು ಒಬ್ಬರೇ ಇರ್ತಾರೆ. ಶ್ರೀನಾರಾಯಣ ಲಕ್ಷ್ಮಿ ಒಬ್ಬರೇ, ಚತುರ್ಭುಜ. ಅದಕ್ಕೆ ಲಕ್ಷ್ಮಿಗೆ ನಾರಾಯಣಿಗೆ ಚತುರ್ಭುಜ ತೋರಿಸ್ತಾರೆ, ಕಂಬೈಂಡ್. ಒಂದು ವೇಳೆ ಮಹಾಲಕ್ಷ್ಮಿಯನ್ನು ಪೂಜಿಸಿದ್ರೆ ಲಕ್ಷ್ಮಿಗೆ ಚತುರ್ಭುಜ ತೋರಿಸ್ತಾರೆ. ಅದರಲ್ಲಿ ಇಬ್ರು ಬಂದ್ಬಿಡ್ತಾರೆ, ನಾರಾಯಣನು. ವಾಸ್ತವದಲ್ಲಿ ಅದಕ್ಕೆ ಲಕ್ಷ್ಮೀ ನಾರಾಯಣ ಪೂಜೆ ಎಂದು ಹೇಳೋದು. ಚತುರ್ಭುಜ ಅಲ್ವಾ, ಅಂದ್ರೆ ಇಬ್ರು ಒಟ್ಟಿಗೆ ಇದ್ದಾರೆ. ಆದ್ರೆ ಮನುಷ್ಯರಿಗೇನು ಇದು ತಿಳುವಳಿಕೆ ಇಲ್ಲ. ಬೇಹದ್ದಿನ ತಂದೆ ತಿಳಿಸ್ತಾರೆ, ಎಲ್ಲರೂ ಬುದ್ಧಿಹೀನರಾಗ್ಬಿಟ್ಟಿದ್ದಾರೆ.
ಲೌಕಿಕ ತಂದೆಯು ಎಂದು ಇಡೀ ಪ್ರಪಂಚದ ಮಕ್ಕಳಿಗೆ ಬುದ್ಧಿಹೀನರೆಂಬ ಮಾತು ಹೇಳಲ್ಲ. ಈಗ ನೀವು ಮಕ್ಕಳು ವಿಶ್ವದ ತಂದೆ ಯಾರೆನ್ನೋದು ತಿಳ್ಕೊಂಡಿದ್ದೀರಿ. ಅವರೇ ಸ್ವಯಂ ಹೇಳ್ತಾರೆ, ಈಗ ನಾನು ಎಲ್ಲ ಆತ್ಮರ ತಂದೆಯಾಗಿದ್ದೇನೆ, ನೀವೆಲ್ಲರೂ ಮಕ್ಕಳಾಗಿದ್ದೀರಿ. ಈ ಸಾಧು ಸಂತರು ಎಲ್ಲರೂ ಭಗವಂತರೆಂದು ಹೇಳ್ತಾರೆ. ಎಲ್ಲರಲ್ಲಿ ಪರಮಾತ್ಮನೇ ಪರಮಾತ್ಮ ಅಂತಾರೆ ಅವರು. ಆದ್ರೆ ನೀವು ತಿಳ್ಕೊಂಡಿರಿ ಬೇಹದ್ದಿನ ತಂದೆ, ಬೇಹದ್ದಿನ ಜ್ಞಾನ ನಾವು ಆತ್ಮರಿಗೀಗ ತಿಳಿಸ್ತಿದ್ದಾರೆ. ಮನುಷ್ಯರಿಗಾದ್ರೆ ನಾನು ಎಂಥವನಾಗಿದ್ದೇನೆ ಎಂಬ ದೇಹ ಅಭಿಮಾನ ಇರ್ತದೆ. ನಾನಿಂಥವರು ಅಂತ ಮನುಷ್ಯರಿಗೆ ದೇಹಾಭಿಮಾನ. ಶರೀರಕ್ಕೆ ಯಾವ ಹೆಸರು ಬಂದಿತು ಅದರ ಮೇಲೂ ನಡೀತಾ ಬಂದಿದ್ದಾರೆ. ಶರೀರಕ್ಕೆ ಐಡೆಂಟಿಟಿ ಹೆಸರೇನಿದೆ ಅದರ ಮೇಲೇನೆ ಅವರು ನಾನಿದು ಅಂತ ತಿಳ್ಕೊಂಡು ಬಂದಿದ್ದಾರೆ. ಈಗ ಶಿವ ತಂದೆಯಂತೂ ನಿರಾಕಾರನು ಪರಮ ಆತ್ಮನಾಗಿದ್ದಾರೆ. ಆ ಆತ್ಮನ ಹೆಸರಾಗಿದೆ ಶಿವ. ಆತ್ಮನ ಮೇಲೆ ಹೆಸರಿರೋದು. ಬಾಬೋರ್ಗೆ ಶರೀರ ಇಲ್ಲ. ಒಬ್ಬ ಶಿವ ತಂದೆಗೆ ಮಾತ್ರ ಆತ್ಮಕ್ಕೆ ಹೆಸರು. ಅವರು ಪರಮಾತ್ಮ ಅರ್ಥಾತ್ ಪರಮಾತ್ಮನಾಗಿದ್ದಾರೆ. ಅವರ ಹೆಸರಾಗಿದೆ ಶಿವ. ಉಳಿದಂತೆ ಯಾರೆಲ್ಲ ಅನೇಕ ಆತ್ಮರಿದ್ದಾರೆಯೋ ಅವರೆಲ್ಲರಿಗೆ ಶರೀರಕ್ಕೆ ಹೆಸರಿವೆ. ಶಿವ ತಂದೆ ಅಂತೂ ಇಲ್ಲಿ ನಿವಾಸಿ ಅಲ್ಲ, ಅವರು ಪರಮಧಾಮದಿಂದ ಬರ್ತಾರೆ. ಶಿವ ಅವತರಣೆಯೂ ಇದೆ. ಈಗ ಶಿವ ತಂದೆ ತಿಳಿಸ್ತಾರೆ, ಎಲ್ಲ ಆತ್ಮಗಳು ಇಲ್ಲಿಗೆ ಪಾತ್ರ ಅಭಿನಯಿಸಲು ಬರ್ತೀರಿ. ತಂದೆಯದು ಪಾತ್ರ ಇದೆ ಸೃಷ್ಟಿಯಲ್ಲಿ. ತಂದೆಯಂತೂ ಇಲ್ಲಿ ಬಹಳ ದೊಡ್ಡ ಕಾರ್ಯ ಮಾಡ್ತಾರೆ. ಅವರ ಅವತರಣೆ ಆಗ್ತದೆ ಅನ್ನೋದು ಒಪ್ಪೋದಾದ್ರೆ ಪರಮಾತ್ಮ ಅವತರಣೆ, ಅವರ ಅವತರಣೆ ದಿನದಂದು ರಜಾ ದಿನ ಅಥವಾ ಸ್ಟ್ಯಾಂಪ್ ಇತ್ಯಾದಿ ಮಾಡಬೇಕು. ಎಲ್ಲ ದೇಶಗಳಲ್ಲಿ ಅಂದು ರಜಾ ದಿನ ಇರಬೇಕು ವಿಶ್ವದಾದ್ಯಂತ ಅಂತ ಬಾಬಾ ಹೇಳ್ತಾರೆ. ಏಕೆಂದ್ರೆ ತಂದೆ ಸರ್ವರ ಸದ್ಗತಿದಾತನಲ್ವಾ. ಅವರ ಅವತರಣೆ ವರ್ಲ್ಡ್ ವೈಡ್ ರಜೆ ಇರಬೇಕು. ಅವರ ಜನ್ಮದಿನ ಮತ್ತು ಹೊರಟು ಹೋಗೋ ದಿನಾಂಕ ಇತ್ಯಾದಿಗಳೇನು ಯಥಾರ್ಥ ಪರ್ಟಿಕ್ಯುಲರ್ ಯಾರಿಗೂ ಗೊತ್ತಿಲ್ಲ. ಏಕೆಂದ್ರೆ ಇವರು ಎಲ್ಲರಿಗಿಂತ ಭಿನ್ನವಾಗಿದ್ದಾರಲ್ವಾ. ಶರೀರದ ಮೂಲಕ ಜನ್ಮ ಏನು ಬಾಬಾ ಪಡೆಯಲ್ಲ. ಅದರಿಂದ ಅವರು ಶಿವರಾತ್ರಿ ಎಂದು ಹೇಳ್ಬಿಟ್ಟಿದ್ದಾರೆ. ಇದನ್ನು ಸಹ ನೀವು ಮಕ್ಕಳು ತಿಳ್ಕೊಂಡಿದ್ದೀರಿ. ಅರ್ಧ ಕಲ್ಪ ಬೇಹದ್ದಿನ ತಂದೆ, ಅರ್ಧ ಕಲ್ಪ ಬೇಹದ್ದಿನ ರಾತ್ರಿ. ಅರ್ಧ ಕಲ್ಪ ಹಗಲು, ಅರ್ಧ ಕಲ್ಪ ರಾತ್ರಿ ಇರ್ತದೆ. ರಾತ್ರಿಯು ಮುಗಿದ ನಂತರ ದಿನವಾಗುತ್ತದೆ. ಅದರ ಮಧ್ಯದಲ್ಲಿ ತಂದೆ ಬರೋದು. ಸೃಷ್ಟಿಯ ಅಜ್ಞಾನದ ಯುಗ, ಜ್ಞಾನದ ಬೆಳಕಿನ ಯುಗ ಪ್ರಾರಂಭ ಮಧ್ಯದಲ್ಲಿ. ಇದು ಖಚಿತವಾದ ಸಮಯವಾಗಿದೆ. ಇದು ಫಿಕ್ಸ್ ಟೈಮ್ ಬಾಬಾ ಬರೋದು. ಮನುಷ್ಯರು ಜನ್ಮ ಪಡೆದಾಗ ಮುನ್ಸಿಪಾಲಿಟಿಯಲ್ಲಿ ನೋಟ್ ಮಾಡಿಸ್ತಾರಲ್ವಾ, ಮತ್ತೆ 6 ದಿನ ನಂತರ ಹೆಸರಿಡ್ತಾರೆ. ಅದಕ್ಕೆ ನಾಮಕರಣ ಅಥವಾ 6ನೇ ದಿನ ಅಂತ ಹೇಳ್ತಾರೆ. ಭಾಷೆಗಳು ಬಹಳಷ್ಟು ಇವೆ ಅಲ್ವಾ. ಲಕ್ಷ್ಮಿಯ ಪೂಜೆ ಮಾಡ್ತಾರೆ, ಪಟಾಕಿನೂ ಸುಡ್ತಾರೆ. ನೀವು ಇದನ್ನ ಕೇಳ್ಬೋದು. ನಾವು ಲಕ್ಷ್ಮಿಯ ಹಬ್ಬವನ್ನ ಆಚರಿಸ್ತೀರಿ. ಇವರು ಯಾವಾಗ ಸಿಂಹಾಸನದ ಮೇಲೆ ಕುಳಿತುಕೊಂಡ್ರು ಲಕ್ಷ್ಮಿ ಪಟ್ಟಾಭಿಷೇಕ ದಿನ ಆಚರಿಸ್ತಾರೆ. ಅವರ ಜನ್ಮದಿನ ಆಚರಿಸೋದಿಲ್ಲ. ಲಕ್ಷ್ಮಿಯ ಜನ್ಮದಿನ ಆಚರಿಸಲ್ಲ. ಲಕ್ಷ್ಮಿಯ ಚಿತ್ರವನ್ನ ತಟ್ಟೆಯಲ್ಲಿಟ್ಟು ಅವರಿಂದ ಹಣ ಬೇಡ್ತಾರೆ, ಮತ್ತೇನೂ ಇಲ್ಲ. ಮಂದಿರಗಳಲ್ಲಿ ಹೋಗಿ ಬಹಳಷ್ಟು ಬೇಡ್ತಾರೆ. ಅದೇ ದೀಪಾವಳಿ ದಿನ ಅವರಿಂದ ಬಹಳ ಕೇಳ್ತಾರೆ, ಆದ್ರೆ ಹಣವೇನು ಕೊಡೋದಿಲ್ಲ. ಯಾರ್ದು ಯಾವ ಭಾವನೆ ಇದೆಯೋ, ಯಾರಾದ್ರೂ ಸತ್ಯ ಭಾವನೆಯಿಂದ ಪೂಜೆ ಮಾಡ್ತಾರಂದ್ರೆ ಅವರಿಗೆ ಅಲ್ಪ ಕಾಲಕ್ಕಾಗಿ ಪ್ರಾಲಬ್ಧಿ ಹಣ ಸಿಗ್ತದೆ. ಇದು ಅಲ್ಪಕಾಲ ಸುಖ ಆಗಿದೆ ಅಂದಮೇಲೆ ಶಾಶ್ವತ ಸುಖ ಎಲ್ಲಿಯೂ ಇರಬೇಕಲ್ವಾ. ಸ್ವರ್ಗದ ಬಗ್ಗೆ ಅವರಿಗೆ ಗೊತ್ತೇ ಇಲ್ಲ. ಇದನ್ನು ಸ್ವರ್ಗಕ್ಕೆ ಹೋಲಿಕೆ ಮಾಡಲು ಇಲ್ಲಿಯದೇನೋ ಅದಕ್ಕೆ ಸರಿ ಸಮಾನ ಇರಲು ಸಾಧ್ಯ ಇಲ್ಲ. ಸ್ವರ್ಗದ ಮುಂದೆ ಈಗಿನ ಸೃಷ್ಟಿ ಹೋಲಿಕೆ ಮಾಡಕ್ಕಾಗಲ್ಲ. ನೀವೀಗ ತಿಳ್ಕೊಂಡಿರಿ. ಅರ್ಧ ಕಲ್ಪ ಜ್ಞಾನ, ಅರ್ಧ ಕಲ್ಪ ದ್ವಾಪರ ಕಲಿಯುಗ ಭಕ್ತಿ, ನಂತರ ವೈರಾಗ್ಯ ಆಗ್ತದೆ. ಮಕ್ಕಳಿಗೆ ಬಾಬಾ ತಿಳಿಸಿದ್ದಾರೆ, ಇದು ಹಳೆಯ ಕೊಳಕು ಪ್ರಪಂಚ. ಇದರ ನಂತರ ಅವಶ್ಯವಾಗಿ ಹೊಸ ಪ್ರಪಂಚ
ಬರಬೇಕು, ವೈಕುಂಠಕ್ಕೆ ಹೊಸ ಪ್ರಪಂಚ ಎಂದು ಹೇಳೋದು. ಅದಕ್ಕೆ ಹೆವೆನ್, ಪ್ಯಾರಡೈಸ್ ಎಂದು ಹೇಳಲಾಗ್ತದೆ. ಈ ನಾಟಕದಲ್ಲಿ ಪಾತ್ರಧಾರಿಗಳು ಅವಿನಾಶಿಯಾಗಿದ್ದೀರಿ. ನಾವು ಆತ್ಮಗಳು ಹೇಗೆ ಪಾತ್ರ ಅಭಿನಯಿಸ್ತೇವೆ ಅನ್ನೋದು ನೀವು ಮಕ್ಕಳಿಗೆ ಅರ್ಥ ಆಗಿದೆ. ಯಾರಿಗಾದರೂ ಪ್ರದರ್ಶನಿ ಇತ್ಯಾದಿ ತೋರಿಸ್ಬೇಕಂದ್ರೆ ಮೊದಲು ಈ ಗುರಿ ಉದ್ದೇಶ ತಿಳಿಸಬೇಕು. ಸೆಕೆಂಡಲ್ಲಿ ಹೇಗೆ ಜೀವನ್ ಮುಕ್ತಿ ಸಿಗ್ತದೆ, ಜನನ ಮರಣದಲ್ಲಂತೂ ಅವಶ್ಯವಾಗಿ ಬರಲೇಬೇಕು. ನೀವು ಏಣಿಯ ಚಿತ್ರದಲ್ಲಿ ಬಹಳ ಚೆನ್ನಾಗಿ ತಿಳಿಸ್ಕೊಡ್ಬೋದು. ರಾವಣ ರಾಜ್ಯದಲ್ಲಿಯೇ ಭಕ್ತಿ ಪ್ರಾರಂಭ ಆಗೋದು. ಸತ್ಯುಗದಲ್ಲಿ ಭಕ್ತಿಯ ಹೆಸರು ಗುರುತು ಇರೋದಿಲ್ಲ. ಜ್ಞಾನ ಮತ್ತು ಭಕ್ತಿ ಎರಡು ಬೇರೆ ಬೇರೆ ಆಗಿವೆ. ಈಗ ನಿಮ್ಗೆ ಹಳೆ ಪ್ರಪಂಚದೊಂದಿಗೆ ವೈರಾಗ್ಯ ಇದೆ. ನಿಮಗೀಗ ಗೊತ್ತಾಗಿದೆ ಈ ಹಳೆಯ ಪ್ರಪಂಚ ಹೇಗೆ ಸಮಾಪ್ತಿ ಆಗೋದಿದೆ. ತಂದೆಯು ಸದಾ ಮಕ್ಕಳಿಗೆ ಸುಖದಾಯಿಯನ್ನಾಗಿ ಮಾಡ್ತಿದ್ದಾರೆ. ಮಕ್ಕಳಿಗಾಗಿಯೇ ತಂದೆ ಎಷ್ಟೊಂದು ತಲೆ ಕೆಡಿಸ್ಕೊಂತಾರೆ, ಅಂದ್ರೆ ಪರಿಶ್ರಮ ಪಡ್ತಾರೆ. ಮಕ್ಕಳಿಗಾಗಿಯೇ ಗುರುಗಳ ಬಳಿ ಹೋಗ್ತಾರಲ್ವ. ಲೌಕಿಕದಲ್ಲಿ ಹೇಗಾದ್ರೂ ಮಾಡಿ ನಮಗೆ ಮಕ್ಕಳಾಗ್ಬೇಕು, ಸಾಧುಗಳ ಬಳಿ ಹೋಗ್ತಾರೆ ಮಕ್ಕಳಿಲ್ದವರು. ಏಕೆಂದ್ರೆ ಗಂಡು ಮಗುವಾದ್ರೆ ಅವರಿಗೆ ಆಸ್ತಿಯನ್ನ ಕೊಟ್ಟು ಹೋಗೋಣ, ವಾರಿಸಾಗ್ಬೇಕು ಅಂತ ತಿಳ್ಕೊಂತಾರೆ. ಮಕ್ಕಳಾದ್ರೆ ಅವರನ್ನು ವಾರಿಸುದಾರನನ್ನಾಗಿ ಮಾಡ್ಕೊಳ್ಬೇಕು ಅಂತ ಅವರು ತಿಳ್ಕೊಂತಾರೆ. ಅಂದಾಗ ತಂದೆ ಮಕ್ಕಳಿಗೆಂದು ದುಃಖ ಕೊಡಲ್ಲ, ಅದು ಅಸಾಧ್ಯವಾಗಿದೆ. ನೀವು ಮಾತ್ಪಿತಾ ಎಂದು ಹೇಳಿ ಎಷ್ಟೊಂದು ತಂದೆಯನ್ನ ಕರೆದಿರಿ. ಅದಕ್ಕೆ ಆತ್ಮಿಕ ತಂದೆ ಎಲ್ಲರಿಗೆ ಸುಖದ ಮಾರ್ಗವನ್ನೇ ತೋರಿಸೋದು. ಸುಖ ಕೊಡೋರೊಬ್ಬ ತಂದೆಯಾಗಿದ್ದಾರೆ. ದುಃಖಾರ್ಥ ಸುಖಕರ್ತ ಆತ್ಮಿಕ ತಂದೆ ಒಬ್ಬರೇ ಆಗಿದ್ದಾರೆ. ಈ ವಿನಾಶವೂ ಸಹ ಸುಖಕ್ಕಾಗಿಯೇ ಇದೆ. ಇಲ್ಲ ಅಂದ್ರೆ ಮುಕ್ತಿ, ಜೀವನ್ ಮುಕ್ತಿ ಹೇಗೆ ಪಡಿತೀರಿ? ಆದ್ರೆ ಇದನ್ನು ಯಾರೂ ತಿಳ್ಕೊಂಡಿಲ್ಲ. ಇಲ್ಲಂತೂ ಬಡವರು ಅಬಲೆಯರಿದ್ದಾರೆ ಅಂದಮೇಲೆ ತಮ್ಮನ್ನು ಆತ್ಮ ನಿಶ್ಚಯ ಮಾಡ್ಕೊಳ್ಬಹುದು. ಬಾಕಿ ದೊಡ್ಡವರಿಗೆ ದೇಹಾಭಿಮಾನ ಎಷ್ಟು ಗಟ್ಟಿ ಆಗ್ಬಿಟ್ಟಿರ್ತದೆ, ಇದರ ಮಾತೇ ಕೇಳ್ಬೇಡಿ. ದೇಹಾಭಿಮಾನ ಯಾವ ತರ ಇರ್ತದೆ, ಒಂದು ರೀತಿ ಜಿದ್ದು ತರ ಕೂತಿರ್ತದೆ. ತಂದೆಯು ಮತ್ತೆ ಮತ್ತೆ ತಿಳಿಸ್ತಾರೆ, ಮಕ್ಕಳೇ ನೀವು ರಾಜ ಋಷಿಗಳಾಗಿದ್ದೀರಿ. ಋಷಿಗಳು ಯಾವಾಗ್ಲೂ ತಪಸ್ಸು ಮಾಡ್ತಾರೆ. ಆ ಋಷಿಗಳಾದ್ರೆ ಬ್ರಹ್ಮ ತತ್ವವನ್ನ, ಇನ್ನು ಕೆಲವರು ಕಾಳಿ ಮಾತಾರವರನ್ನು ನೆನಪು ಮಾಡ್ತಾರೆ. ಬಹಳ ಜನ ಸನ್ಯಾಸಿಗಳು ಸಹ ಕಾಳಿಯ ಪೂಜೆ ಮಾಡ್ತಾರೆ. ಕಾಳಿ ತಾಯಿ ಎಂದು ಹೇಳಿ ಕರೀತಾರೆ. ತಂದೆಯು ಹೇಳ್ತಾರೆ, ಈ ಸಮಯದಲ್ಲಿ ಎಲ್ಲರೂ ವಿಕಾರಿಗಳಾಗಿದ್ದಾರೆ. ಕಾಮಚಿತೆಯ ಮೇಲೆ ಕುಳಿತು ಎಲ್ಲರೂ ಕಪ್ಪಾಗಿದ್ದಾರೆ. ತಂದೆ ತಾಯಿ ಮಕ್ಕಳು ಎಲ್ಲರೂ ವಿಕಾರಿಗಳು. ಅರ್ಥಾತ್ ಆತ್ಮ ಕಪ್ಪ ತಮೋ ಪ್ರಧಾನ ಆಗಿದೆ. ಇದು ಬೇಹದ್ದಿನ ಮಾತಾಗಿದೆ. ಸತ್ಯುಗದಲ್ಲಿ ಪತಿತರಿರೋದಿಲ್ಲ, ಎಲ್ಲರೂ ಸುಂದರ ಅಂದ್ರೆ ಪಾವನ ಪವಿತ್ರ ಇರ್ತಾರೆ. ನಂತರ ಕೊನೆಯಲ್ಲಿ ಆತ್ಮ ಕಪ್ಪ ಅಂದ್ರೆ ಅಪವಿತ್ರ ಆಗ್ತಾರೆ. ಇದನ್ನ ನೀವು ಮಕ್ಕಳಿಗೆ ತಂದೆ ತಿಳಿಸ್ತಿದ್ದಾರೆ. ಸ್ವಲ್ಪವಾಗಿ ಪತಿತರಾಗ್ತಾ ಅಂತ್ಯದಲ್ಲಿ ಸಂಪೂರ್ಣ ಕಪ್ಪಾಗಿ ಬಿಡ್ತಾರೆ. ತಂದೆ ತಿಳಿಸ್ತಾರೆ, ರಾವಣ ಕಾಮಚಿತೆಯ ಮೇಲೆ ಕೂರಿಸಿ ಕಪ್ಪು ಮಾಡಿದ್ದಾನೆ. ಈಗ ಪುನಃ ನಿಮ್ಮನ್ನು ಜ್ಞಾನಚಿತೆ ಮೇಲೆ ಕೂರಿಸ್ತೇನೆ. ಆತ್ಮವನ್ನೇ ಪವಿತ್ರವನ್ನಾಗಿ ಮಾಡಲಾಗ್ತದೆ. ಈಗ ಪತೀತ ಪಾವನ ತಂದೆ ಬಂದು ಪಾವನರಾಗುವ ಯುಕ್ತಿ ತಿಳಿಸ್ತಿದ್ದಾರೆ. ಸ್ಥೂಲವಾದ ನೀರು ಯುಕ್ತಿಯನ್ನೇನು, ಸ್ಥೂಲವಾದ ನೀರು ಅಂದ್ರೆ ಆತ್ಮವನ್ನ ಪಾವನ ಮಾಡೋದು, ನದಿ ನೀರು ಆ ತರ ಏನು ಸಾಧ್ಯನ? ಸ್ಥೂಲವಾದ ಯುಕ್ತಿ ಅಲ್ಲ. ಆದ್ರೆ ನೀವು ಯಾರಿಗಾದರೂ ತಿಳಿಸಿದ್ರೂ ಸಹ ಕೋಟಿಯಲ್ಲಿ ಕೆಲವರೇ ತಿಳ್ಕೊಳ್ಳೋದು, ಶ್ರೇಷ್ಠ ಪದವಿಯನ್ನ ಪಡೆಯೋರು. ನೀವೀಗ ತಂದೆಯಿಂದ 21 ಜನ್ಮಗಳಿಗಾಗಿ ತಮ್ಮ ಆಸ್ತಿಯನ್ನ ಪಡೆಯಲು ಬಂದಿರಿ. ಮುಂದೆ ಹೋದಂತೆ ಬಹಳ ಸಾಕ್ಷಾತ್ಕಾರಗಳನ್ನ ನೋಡ್ತೀರಿ. ನಿಮಗೆ ತಮ್ಮ ವಿದ್ಯಾಭ್ಯಾಸದ ಫಲಿತಾಂಶ ಎಲ್ಲ ಅರ್ಥ ಆಗ್ಬಿಡ್ತದೆ. ಈಗ ಯಾರು ಹುಡುಗಾಟಿಕೆ ಮಾಡೋರು ಅವರು ಬಹಳ ದುಃಖಿ ಆಗ್ತಾರೆ. ಕೊನೆಯಲ್ಲಿ ಬಹಳ ಶಿಕ್ಷೆಗಳಿರ್ತವಲ್ವ. ಪುನಃ ಪದವಿಯನ್ನು ಭ್ರಷ್ಟನೂ ಮಾಡ್ಕೊಂತಾರೆ. ತಲೆ ಎತ್ತಲು ಸಾಧ್ಯ ಆಗೋದಿಲ್ಲ. ಅದಕ್ಕೆ ತಂದೆ ಹೇಳ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ಪುರುಷಾರ್ಥ ಮಾಡಿ ತೆರ್ಗಡೆಯಾಗಿ ಸ್ವಲ್ಪವೂ ಶಿಕ್ಷೆ ಅನುಭವಿಸಬಾರದು, ಆಗ ಪೂಜೆಗೆ ಯೋಗ್ಯರಾಗುವಿರಿ. ಶಿಕ್ಷೆಯನ್ನು ಅನುಭವಿಸಿದ್ರೆ ಪೂಜೆಗೆ ಯೋಗ್ಯರಾಗೋದಿಲ್ಲ. ನೀವು ಮಕ್ಕಳು ಬಹಳ ಪುರುಷಾರ್ಥ ಮಾಡಬೇಕು. ತಮ್ಮ ಆತ್ಮ ಜ್ಯೋತಿಯನ್ನ
ಬೆಳಗಿಸ್ಕೊಳ್ಬೇಕು. ಈಗ ಆತ್ಮ ತಮೋಪ್ರಧಾನ ಆಗಿದೆ, ಅದನ್ನೇ ಸತೋಪ್ರಧಾನ ಮಾಡ್ಕೊಳ್ಬೇಕಾಗಿದೆ. ಆತ್ಮ ಬಿಂದುವಾಗಿದೆ, ಒಂದು ನಕ್ಷತ್ರ ಆಕಾರದಲ್ಲಿದೆ. ಅದಕ್ಕೆ ಮತ್ಯಾವುದೇ ಹೆಸರನ್ನಿಡಲು ಸಾಧ್ಯ ಇಲ್ಲ. ಮಕ್ಕಳಿಗೀಗ ಗೊತ್ತಾಗಿದೆ, ಆತ್ಮದ ಸಾಕ್ಷಾತ್ಕಾರವಾಗಿದೆ. ಸ್ವಾಮಿ ವಿವೇಕಾನಂದರ ಮತ್ತು ರಾಮಕೃಷ್ಣ ಪರಮಹಂಸರ ಉದಾಹರಣೆ ತಿಳಿಸ್ತಾರೆ. ರಾಮಕೃಷ್ಣ ಪರಮಹಂಸರಿಂದ ಒಂದು ಜ್ಯೋತಿಯು ಹೊರ ಬರುವುದನ್ನ ವಿವೇಕಾನಂದರು ನೋಡಿದ್ರು. ಅಂದಾಗ ಆತ್ಮವೇ ಹೊರ ಬರ್ತದೆ, ಅದು ನನ್ನಲ್ಲಿ ಸಮಾವೇಶ ಆಯ್ತೆಂದು ಅವರು ತಿಳ್ಕೊಂಡ್ರು. ಆದ್ರೆ ಯಾವುದೇ ಆತ್ಮವು ಬಂದು ತನ್ನಲ್ಲಿ ಲೀನ ಆಗಲು ಸಾಧ್ಯ ಇಲ್ಲ. ಒಬ್ರು ಆತ್ಮ ಹೋಗಿ ಇನ್ನೊಬ್ಬರಲ್ಲಿ ಹಾಗೆ ಲೀನ ಆಗಲ್ಲ. ಅದು ಹೇಗೆ ಹೋಗಿ ಇನ್ನೊಂದು ಶರೀರ ತೆಗೆದುಕೊಳ್ತದೆ. ಕೊನೆಯಲ್ಲಿ ನೀವು ಬಹಳಷ್ಟು ನೋಡ್ತೀರಿ, ಆತ್ಮ ರೂಪದಿಂದ ಭಿನ್ನವಾದ ವಸ್ತು ಯಾವುದು ಇರೋದಿಲ್ಲ. ಹೇಗೆ ಆಕಾಶ ಇದೆ, ಅದಕ್ಕೂ ಹೆಸರಿದೆ. ಈಗ ಇದನ್ನಂತೂ ಮಕ್ಕಳು ತಿಳ್ಕೊಂಡಿದ್ದೀರಿ. ಕಲ್ಪವೂ ಯಾವ ಸ್ಥಾಪನೆ ಆಗುತ್ತಾ ಬಂದಿದೆಯೋ ಅದು ಈಗಲೂ ಆಗ್ಬೇಕಾಗಿದೆ. ಯಾವ್ದ್ಯಾವುದು ಹೇಗೆ ಕಲ್ಪದ ಹಿಂದೆ ಸ್ಥಾಪನೆ ಆಗಿತ್ತೋ ಅದೇ ತರ ಆಗ್ತಾ ಬರ್ತದೆ. ನಾವು ಬ್ರಾಹ್ಮಣರು ನಂಬರ್ ವಾರ್ ಪುರುಷಾರ್ಥ ಮಾಡ್ತಾ ಇರ್ತೇವೆ. ಯಾವ ಕ್ಷಣ ಕಳೀತಾ ಹೋಗ್ತದೋ ಅದಕ್ಕೆ ಡ್ರಾಮಾ ಎಂದು ಹೇಳೋದು. ಇಡೀ ಪ್ರಪಂಚದ ಚಕ್ರ ಸುತ್ತುತ್ತಿರ್ತದೆ. 5000 ವರ್ಷಗಳ ಸೃಷ್ಟಿ ಚಕ್ರವು ನಿಧಾನವಾಗಿ ಸುತ್ತುತ್ತಾ ಇರ್ತದೆ. ಕ್ಷಣ ಪ್ರತಿ ಕ್ಷಣ ಕಳೀತಾ ಇರ್ತದೆ. ಈಗ ನೀವು ಮಧುರ ಮಕ್ಕಳು ತಂದೆಯನ್ನೇ ನೆನಪು ಮಾಡಬೇಕು. ನಡೆದಾಡ್ತಾ ತಿರುಗಾಡ್ತಾ ಕಾರ್ಯ ಕೆಲಸಗಳನ್ನು ಮಾಡ್ತಾ ತಂದೆಯನ್ನು ನೆನಪು ಮಾಡೋದ್ರಲ್ಲೇ ಕಲ್ಯಾಣ ಇದೆ. ಇಲ್ಲ ಅಂದ್ರೆ ಮಾಯೆ ಪೆಟ್ಟು ಕೊಡ್ತದೆ. ನೀವು ಬ್ರಾಹ್ಮಣರಾಗಿರಿ. ಭ್ರಮರಿಯ ತರ ಕೀಟಗಳಂತಿರೋರ್ನ ತಮ್ಮ ಸಮಾನ ಬ್ರಾಹ್ಮಣರನ್ನಾಗಿ ಮಾಡ್ಕೊಳ್ಬೇಕು. ಆ ಭ್ರಮರಿಯರ್ದು ಕೇವಲ ದೃಷ್ಟಾಂತ ಆಗಿದೆ. ನೀವು ಸತ್ಯ ಬ್ರಾಹ್ಮಣರಾಗಿದ್ದೀರಿ. ಬ್ರಾಹ್ಮಣರೇ ಮತ್ತೆ ದೇವತೆಗಳಾಗಬೇಕು. ಅದರಿಂದ ನಿಮ್ಮದಿದು ಪುರುಷೋತ್ತಮರಾಗುವ ಸಂಗಮ ಯುಗ. ಇಲ್ಲಿ ನೀವು ಪುರುಷೋತ್ತಮರಾಗುವುದಕ್ಕಾಗಿ ಬಂದಿರಿ ಅಂದಮೇಲೆ ಅವಶ್ಯವಾಗಿ ಮೊದಲು ಬ್ರಾಹ್ಮಣರಾಗೋದು. ಬ್ರಾಹ್ಮಣರು ಶಿಖೆ ಜುಟ್ಟು ಸಮಾನ ಅಂತಾರೆ. ನೀವು ಆ ಬ್ರಾಹ್ಮಣರಿಗೂ ಸಹ ತಿಳಿಸಿರಿ, ನೀವು ಬ್ರಾಹ್ಮಣರಂತೂ ಕುಲ ಆಗಿದೆ ಅಷ್ಟೇ. ಬ್ರಾಹ್ಮಣರಿಗೆ ರಾಜಧಾನಿ ಇಲ್ಲ. ನಿಮ್ಮ ಈ ಕುಲವನ್ನ ಯಾರು ಸ್ಥಾಪನೆ ಮಾಡಿದ್ರು? ನಿಮ್ಮ ಹಿರಿಯರು ಯಾರು? ನೀವು ಯಾವಾಗ ಇದನ್ನೆಲ್ಲವನ್ನು ತಿಳಿಸುವಿರೋ ಆಗ ಖುಷಿ ಪಡ್ತಾರೆ. ಬ್ರಾಹ್ಮಣರಿಗೆ ಗೌರವ ಕೊಡ್ತಾರೆ. ಏಕೆಂದ್ರೆ ಅವರು ಶಾಸ್ತ್ರ ಇತ್ಯಾದಿ ತಿಳಿಸ್ತಾರೆ. ಮೊದಲು ಶ್ರೀರಕ್ಷೆಯನ್ನು ಕಟ್ಟಲು ಬ್ರಾಹ್ಮಣರೇ ಹೋಗ್ತಿದ್ರು. ಇತ್ತೀಚೆಗೆ ಕನ್ಯರು ಹೋಗ್ತೀರಿ. ನೀವಂತೂ ಯಾರು ಪವಿತ್ರತೆಯ ಪ್ರತಿಜ್ಞೆ ಮಾಡುವರೋ ಅವರಿಗೆ ನೀವು ಶ್ರೀರಕ್ಷೆಯನ್ನು ಕಟ್ಟಬೇಕು. ಅವಶ್ಯವಾಗಿ ಪ್ರತಿಜ್ಞೆ ಮಾಡಬೇಕು. ಭಾರತವನ್ನು ಪುನಃ ಪಾವನವನ್ನಾಗಿ ಮಾಡಲು ನಾವು ಈ ಪ್ರತಿಜ್ಞೆ ಮಾಡ್ತೇವೆ. ನೀವು ಪಾವನರಾಗಿ ಅನ್ಯರನ್ನು ಪಾವನರನ್ನಾಗಿ ಮಾಡಿ. ಈ ರೀತಿ ಹೇಳಲು ಮತ್ತಾರಿಗೂ ಧೈರ್ಯ ಇಲ್ಲ. ಈ ಅಂತಿಮ ಜನ್ಮದಲ್ಲಿ ಪಾವನರಾಗೋದ್ರಿಂದ ನಾವು ಪಾವನ ಪ್ರಪಂಚದ ಮಾಲೀಕರಾಗ್ತೇವೆಂದು ನಿಮಗೆ ತಿಳಿದಿದೆ. ನಿಮ್ಮ ಕರ್ತವ್ಯನೇ ಇದಾಗಿದೆ. ನೀವು ಹೋಗಿ ಈ ಪ್ರತಿಜ್ಞೆ ಮಾಡಿಸ್ಬೇಕು. ತಂದೆ ತಿಳಿಸ್ತಾರೆ, ಕಾಮ ಮಹಾಶತ್ರು, ಇದರ ಮೇಲೆ ವಿಜಯಿಗಳಾಗಬೇಕು. ಇದನ್ನು ಜಯಿಸೋದ್ರಿಂದ ನೀವು ಜಗಜ್ಜೀತ್ ಈ ಶ್ರೀ ಲಕ್ಷ್ಮೀ ನಾರಾಯಣರೇ ಅವಶ್ಯವಾಗಿ ಹಿಂದಿನ ಜನ್ಮದಲ್ಲಿ ಅಂತ ಪುರುಷಾರ್ಥ ಮಾಡಿರೋ ಕಾರಣ ಇಷ್ಟು ಶ್ರೇಷ್ಠರಾಗಿದ್ದಾರೆ. ಯಾವ ಕರ್ಮದಿಂದ ಇವರಿಗೆ ಪದವಿ ಸಿಕ್ಕಿತೆಂಬುದು ನಿಮ್ಗೀಗ ಗೊತ್ತಾಗಿದೆ. ಇದರಲ್ಲಿ ದ್ವಂದ್ವ ಆಗುವ ಕನ್ಫ್ಯೂಷನ್ ಮಾತಿಲ್ಲ. ನಿಮಗೆ ದೀಪಾವಳಿ ಇತ್ಯಾದಿ ಖುಷಿ ಇಲ್ಲ. ನಿಮಗಂತೂ ಇದೇ ಖುಷಿ ಇರಬೇಕು. ನಾವು ತಂದೆಯ ಮಕ್ಕಳು, ಪರಮಾತ್ಮನ ಮಕ್ಕಳಾಗಿದ್ದೇವೆ, ಅವರಿಂದ ಆಸ್ತಿ ಪಡೀತಿದ್ದೇವೆ ಎಂದು. ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಎಷ್ಟೊಂದು ಖರ್ಚು ಮಾಡ್ತಾರೆ. ಬೆಂಕಿ ಹತ್ತಿಕೊಂಡು ಎಷ್ಟು ನಷ್ಟ ಉಂಟಾಗ್ತದೆ, ಆದರೆ ತಿಳ್ಕೊಳ್ಳೋದೇ ಇಲ್ಲ. ನಾವು ಪುನಃ ನಮ್ಮ ಹೊಸ ಮನೆಗೆ ಹೋಗೋರಿದ್ದೇವೆ ಎನ್ನುವುದು ನೀವು ತಿಳ್ಕೊಂಡಿರಿ. ಸೃಷ್ಟಿ ಚಕ್ರ ಚಾಚು ತಪ್ಪದೆ ಇದು ಪುನರಾವರ್ತನೆ ಆಗ್ತದಲ್ವಾ? ಇದು ಬೇಹದ್ದಿನ ಚಲನಚಿತ್ರ. ಬೇಹದ್ದಿನ ತಂದೆಯ ಮಕ್ಕಳಾಗಿರಿ ಅಂದಮೇಲೆ ಅಪಾರ ಖುಷಿ ಇರಬೇಕು. ನಾವು ತಂದೆಯಿಂದ ಸ್ವರ್ಗದ ಆಸ್ತಿ
ಅವಶ್ಯವಾಗಿ ಪಡೀತೇವೆ. ತಂದೆ ಹೇಳ್ತಾರೆ, ಪುರುಷಾರ್ಥದಿಂದ ಯಾವ ಪದವಿ ಬೇಕಾದರೂ ಪಡೀರಿ, ನೀವು ಅವಶ್ಯವಾಗಿ ಪುರುಷಾರ್ಥ ಮಾಡಬೇಕು. ಪುರುಷಾರ್ಥದಿಂದಲೇ ನೀವಿಷ್ಟು ಶ್ರೇಷ್ಠರಾಗುವಿರಿ. ಈ ತಂದೆ ಬ್ರಹ್ಮ, ವೃದ್ಧ ಶರೀರ, ವೃದ್ಧ ತಂದೆ, ಇವರು ವೃದ್ಧಾಪ್ಯದಲ್ಲಿ ಪುರುಷಾರ್ಥ ಮಾಡಿ ನೋಡಿ ಎಷ್ಟು ಶ್ರೇಷ್ಠರಾಗ್ತಾರೆ. ಅಂದಮೇಲೆ ನೀವ್ ಯಾಕೆ ಆಗ್ಬಾರ್ದು ಅಂತ ಬಾಬಾ ಹೇಳ್ತಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಪುನಃ ಸಿಕ್ಕಿರುವ ಮಕ್ಕಳಿಗೆ ಮಾತ್ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ಮಕ್ಕಳದು ಆತ್ಮಿಕ ತಂದೆಗೆ ನೆನಪು, ಪ್ರೀತಿ, ಸುಪ್ರಭಾತ್, ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರು. ಮೊದಲನೇದು, ತಂದೆ ಹೇಗೆ ಮಕ್ಕಳ ಬಗ್ಗೆ ಸುಖದಾಯಿ ಆಗಿರ್ತಾರೆ ಅದೇ ತರ ಸುಖದಾಯಿ ಆಗಿರಬೇಕು. ಎಲ್ಲರಿಗೂ ಮುಕ್ತಿ, ಜೀವನ್ ಮುಕ್ತಿಯ ದಾರಿ ತೋರಿಸಿ. ದೇಹಿ ಅಭಿಮಾನಿಯಾಗುವ ತಪಸ್ಸು ಮಾಡಿರಿ. ಈ ಹಳೆಯ ಕೊಳಕು ಪ್ರಪಂಚದಿಂದ ಬೇಹದ್ದಿನ ವೈರಾಗಿಗಳಾಗಬೇಕು. ವರದಾನ, ಪ್ರತಿಯೊಬ್ಬರ ವಿಶೇಷತೆಯನ್ನು ಸ್ಮೃತಿಯಲ್ಲಿಡ್ತಾ ನಿಷ್ಠಾವಂತರಾಗಿ ಏಕಮತ ಸಂಘಟನೆ ಮಾಡುವಂತ ಸರ್ವರ ಶುಭ ಚಿಂತಕ ಆಗಿರಿ. ಡ್ರಾಮಾ ಅನುಸಾರ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ವಿಶೇಷತೆ ಅವಶ್ಯವಾಗಿ ಪ್ರಾಪ್ತಿಯಾಗಿರ್ತದೆ. ಆ ವಿಶೇಷತೆಯನ್ನು ಕಾರ್ಯದಲ್ಲಿ ತೊಡಗಿಸಿ ಹಾಗೂ ಅನ್ಯರ ವಿಶೇಷತೆಗಳನ್ನ ನೋಡಿ ಒಬ್ಬರನ್ನೊಬ್ಬರಲ್ಲಿ ನಿಷ್ಠಾವಂತರಾಗಿದ್ದಾಗ ಅವರ ಮಾತುಗಳ ಭಾವ ಬದಲಾಗಿ ಬಿಡೋದು. ಯಾವಾಗ ಪ್ರತಿಯೊಬ್ಬರ ವಿಶೇಷತೆಗಳನ್ನು ನೋಡುತ್ತೀರಂದ್ರೆ ಅನೇಕರಿದ್ರೂ ಕೂಡ ಒಬ್ಬರಾಗಿ ಕಾಣ್ತಾರೆ. ವಿಶೇಷತೆಗಳು ನೋಡ್ತಾ ಇದ್ರೆ, ವಿಶೇಷತೆಗಳಿದ್ರೆ ಏಕಮತ ಸಂಘಟನೆಯಾಗಿ ಬಿಡೋದು. ಯಾರಾದ್ರೂ ಯಾರದೇ ಗ್ಲಾನಿ ಮಾತನ್ನು ಹೇಳಿದರೂ ಅವರಿಗೆ ಕುತ್ತಿಗೆ ಕೊಡೋದರ ಬದಲು, ಅದರ ಆಸಕ್ತಿ ಕಿವಿ ಕೊಡುವ ಬದಲು ಹೇಳುವವರ ರೂಪವನ್ನ ಪರಿವರ್ತನೆ ಮಾಡಿ, ಟಾಪಿಕ್ ಚೇಂಜ್ ಮಾಡಿ ಆಗ ಹೇಳೋದು ಶುಭ ಚಿಂತಕ ಎಂದು. ಶ್ಲೋಗನ, ಶ್ರೇಷ್ಠ ಸಂಕಲ್ಪಗಳ ಖಜಾನೆಯೇ ಶ್ರೇಷ್ಠ ಪ್ರಾಲಬ್ಧಿ ಹಾಗೂ ಬ್ರಾಹ್ಮಣ ಜೀವನದ ಆಧಾರವಾಗಿದೆ. ಅವ್ಯಕ್ತ ಸೂಚನೆ, ಅಶರೀರಿ ಅಥವಾ ವಿದೇಹಿ ಸ್ಥಿತಿಯ ಅಭ್ಯಾಸ ಹೆಚ್ಚಿಸ್ಕೊಳ್ಬೇಕು. ಹೇಗೆ? ಒಂದು ವೇಳೆ ಕ್ಷಣದಲ್ಲಿ ವಿದೇಹಿ ಆಗುವ ಅಭ್ಯಾಸವಿಲ್ಲ ಎಂದರೆ ಅಂತಿಮ ಸಮಯದಲ್ಲಿ ಯುದ್ಧದಲ್ಲಿಯೇ ಹೊರಟೋಗ್ಬಿಡ್ತಾರೆ ಹಾಗೂ ಯಾವ ಮಾತಲ್ಲಿ ದುರ್ಬಲರಾಗ್ತಾರೆ. ಸ್ವಭಾವದಲ್ಲಿ, ಸಂಬಂಧದಲ್ಲಿ ಬರುವುದಾಗ್ಲಿ, ಸಂಕಲ್ಪ ಶಕ್ತಿಯಾಗ್ಲಿ, ವೃತ್ತಿಯಲ್ಲಿ, ವಾಯುಮಂಡಲದಲ್ಲಿ ಪ್ರಭಾವಕ್ಕೊಳಗಾಗ್ತಾರೆ. ಯಾವ ಮಾತಲ್ಲಿ ದುರ್ಬಲ ಆಗ್ತಾರೆ ಅದೇ ರೂಪದಲ್ಲಿ ಬೇಕೆಂದಲೇ ಮಾಯೆ ಅಂತಿಮ ಪರೀಕ್ಷೆ ತೆಗೆದುಕೊಳ್ಳೋದು. ಅದರಿಂದಲೇ ವಿಧೇಯಿ ಆಗುವ ಅಭ್ಯಾಸ ಬಹಳ ಅವಶ್ಯವಾಗಿರ್ತದೆ. ಒಳ್ಳೆಯದು. ಓಂ ಶಾಂತಿ.